ಚಳಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕು ಮೊದಲು ನಾವು ಚರ್ಚೆ ಮಾಡ್ತಾ ಇದ್ವಿ, ಹಿಂದೆಂದೂ ನಾವು ಕಂಡು ಕೇಳರಿದಂತಹ ಚಳಿಗೆ ತುತ್ತಾಗಿದ್ವಿ. ಈ ಚಳಿ ಮಾನವನ ದೇಹದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಏನಾದರೂ ಒಂದು ದೇಹದಲ್ಲಿ ಬದಲಾವಣೆ ಆದರೆ ಹೇಳ್ಕೊಳ್ತಾರೆ, ಆದರೆ ಮಕ್ಕಳುಗಳಿಗೆ ಹೇಳ್ಕೊಳ್ಳೋಕ್ಕೂ ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ದೊಡ್ಡವರು, ಪೋಷಕರು, ತಂದೆ ತಾಯಿಗಳು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕಾಗುತ್ತೆ, ಮಕ್ಕಳಿಗೆ ಈ ಚಳಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ವೈದ್ಯರು ತಿಳಿಸ್ಕೊಡ್ತಾ ಇದ್ರು. ಡಾಕ್ಟರ್ ಗೌತಮ್ ಅವರು, ಸರ್ ಇವಾಗ ಒಂದು ವಿಚಾರ ಅಂದರೆ ಹೈಪೋಥರ್ಮಿಯಾ ಬಗ್ಗೆ ಹೇಳಿದ್ರಿ. ಹೈಪೋಥರ್ಮಿಯಾ ಈ ಕೋಲ್ಡ್ ಸೀಸನ್ನಲ್ಲಿ ಆಗ್ತಕ್ಕಂಥದ್ದು ಅಂತ, ಹೌದು, ಇದರ ಲಕ್ಷಣಗಳನ್ನು ಹೇಳಿದ್ರಿ, ಏನು ಮಾಡಬೇಕು ಅಂತಲೂ ಹೇಳಿದ್ರಿ. ಇದಾದ ನಂತರ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಏನಾದರೂ ಈ ಚಳಿಯಿಂದ ತೊಂದರೆ ಆಗುತ್ತಾ? ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಆಗುವಂಥದ್ದು ಶೀತ, ಹೌದು, ಮತ್ತೆ ಕೆಮ್ಮು ಇದೆರಡು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಅಲ್ಲಿಂದ ಇದರಿಂದ ಎಲ್ಲ ಪೇರೆಂಟ್ಸ್ಗೂ ತುಂಬಾ ಟೆನ್ಷನ್ ಆಗುತ್ತೆ. ನನ್ನ ಮಗುಗೆ ಮೂಗು ಸೋರ್ತಾ ಇದೆ, ಮೂಗು ಕಟ್ಕೋತಾ ಇದೆ, ಕೆಮ್ಮಿದೆ, ಕೆಮ್ಮು ನಿಲ್ತಾ ಇಲ್ಲ, ಯಾವುದಕ್ಕೂ ತಾಳ್ಮೆ ಇರಬೇಕು. ಇವೆಲ್ಲ ಆಗುವಂಥದ್ದು ವೈರಲ್ ಇನ್ಫೆಕ್ಷನ್ನಿಂದ. ಫ್ಲೂ ಅಂತೀವಿ ನಾವು. ಫ್ಲೂ ಬಂದಾಗ ಇದು 1-2 ದಿವಸದಲ್ಲೇ ಕಡಿಮೆ ಆಗ್ಬೋದು, ಇಲ್ಲ 15 ದಿವಸನೇ ತಗೋಬಹುದು. ಅಂದರೆ ಈ ಫ್ಲೂ ಅಂತಂದರೆ ಇದರ ಮೇನ್ ಸಿಂಪ್ಟಮ್ ಫೀವರ್. ಫ್ಲೂ ಮೇನ್ ಸಿಂಪ್ಟಮು ಮೈಲ್ಡ್ ಟು ಮಾಡರೇಟ್ ಫೀವರ್, ಅಂದರೆ ಸ್ವಲ್ಪ ಜ್ವರದಿಂದನೂ ತುಂಬ ಜ್ವರನೂ ಬರ್ಬೋದು, ಹೈ ಟೆಂಪ್ರೇಚರ್ಗೂ ಹೋಗ್ಬೋದು. ಅದ್ರ ಜೊತೆಗೆ ಈ ನೆಗಡಿ, ಕೆಮ್ಮು, ಚರ್ಮದ ಮೇಲೆ ಕೆಂಪು ಇದು ರ್ಯಾಷಸ್ ಬರ್ಬೋದು, ಇದೆಲ್ಲ ಆಗ್ಬೋದು. ಇದಕ್ಕೆಲ್ಲ ತುಂಬ ಪೇರೆಂಟ್ಸು ತುಂಬ ಪ್ಯಾನಿಕ್ ಆಗ್ತಾರೆ. ಆಮೇಲೆ ಅದು ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತಾರೆ, ಬೇಕಾದಷ್ಟು ಮೆಡಿಸಿನ್ ಕೊಡ್ತಾರೆ, ಅನ್ನೆಸರಿ ಮೆಡಿಕೇಶನ್ಸ್ ಆಗುತ್ತೆ. ಸುಮಾರು ಸಾರಿ ಅನ್ನೆಸರಿ ಮೆಡಿಸಿನ್ಸ್ ಬೇಕಾಗಿಲ್ಲ. ತಾಳ್ಮೆಯಿಂದ ವೇಟ್ ಮಾಡಬೇಕು, ಮಗುವನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾವ ಥರ ನೋಡ್ಕೋಬೇಕು ಅಂದರೆ ಮಗುವನ್ನ ಬೆಚ್ಚಗಾಗಿಡಬೇಕು, ವೆಂಟಿಲೇಷನ್ ಚೆನ್ನಾಗಿರಬೇಕು ರೂಮಲ್ಲಿ, ಹೈಜೀನ್ ಫುಡ್ ಕೊಡಬೇಕು. ನೀವು ಮಗುನ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಿಮ್ಮ ಹ್ಯಾಂಡ್ನ ನೀಟಾಗಿ ವಾಶ್ ಮಾಡ್ಕೋಬೇಕು, ಪ್ರತಿ ಸಾರಿ ವಾಶ್ ಮಾಡ್ಕೋಬೇಕು. ಅಲ್ಲಿಂದ ಮಗುನ ಅತಿಯಾದ ಮುದ್ದು ಮಾಡೋದು, ಪದೇ ಈಗ ಸುಮಾರು ಜನ ವಿಸಿಟರ್ಸ್ ಇರ್ತಾರೆ, ವಿಸಿಟರ್ಸ್ ಬಂದಾಗ ಹ್ಯಾಂಡ್ ವಾಶ್ ಮಾಡಿ ಮಗುನ ಹ್ಯಾಂಡಲ್ ಮಾಡೋಕ್ಕೆ ಹೇಳಬೇಕು. ನೀವು ಪದೇ ಮುದ್ದು ಮಾಡೋದು, ಇದು ಮಾಡೋದ್ರಿಂದ ಮಗುಗೆ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಗುವನ್ನ ಮುದ್ದು ಮಾಡ್ತಕ್ಕಂಥದ್ದು, ಪದೇ ಮುದ್ದು ಕೊಡ್ತಕ್ಕಂಥದ್ದು, ಇದರಿಂದ ಕೂಡ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಈಗ ಇನ್ನೊಂದು ಸಾಮಾನ್ಯವಾಗಿ ಹೇಳ್ತಾರೆ, ಈಗ ತಾಯಿ ಮಗುವಿಗೆ ಹಾಲು ಕುಡಿಸ್ತಾ ಇದ್ರೆ, ಒಂದು ವೇಳೆ ತಾಯಿಗೆ ಏನಾದರೂ ಕೋಲ್ಡ್ ಆಯಿತು, ಕೆಮ್ಮು ಬಂತು, ಅಥವಾ ಇನ್ನೇನಾದ್ರು ಫೀವರ್ ಬಂತು ಅಂದರೆ ಹಾಲಿನ ಮುಖಾಂತರ ಮಗುಗೂ ಬಂದ್ಬಿಡುತ್ತೆ ಅಂತಾರೆ. ನಿಜನಾ? ಇಲ್ಲ, ಆ ಥರ ಆಗೋ ಸಾಧ್ಯತೆನೇ ಇಲ್ಲ. ಅಂದರೆ ಹಾಲಿನ ತಪ್ಪು ಕಲ್ಪನೆ. ಈಗ ತಾಯಿ ಹಾಲಿಂದ ಆ ಥರ ಆಗುತ್ತೆ. ಕೆಲವರು ನನಗೆ ಸಾಮಾನ್ಯವಾಗಿ ನಮ್ಮ ಹಾಸ್ಪಿಟಲಲ್ಲಿ ಕೇಳುವಂಥದ್ದೇನೆಂದರೆ, ಸುಮಾರು ಜನ ಬಂದುಬಿಟ್ಟು, ಇಲ್ಲ ನಮ್ಮ ಮಗುವಿನ ತಾಯಿ ಈ ಥರ ಖಾರವಾಗಿರೋ ಪದಾರ್ಥ ತಿಂದರು, ಹೀಟ್ ಪದಾರ್ಥ ತಿಂದರು, ಅದಕ್ಕೆ ಮಗುಗೆ ಈ ಥರ ಆಗ್ತದೆ ಅಂತಾರೆ. ಆ ಥರ ಹೀಟು ಅಥವಾ ಕೋಲ್ಡ್ ಅಂತ ಪದಾರ್ಥ ಯಾವುದೂ ಇರಲ್ಲ. ನಮ್ಮ ತಾಯಿ ಎಷ್ಟು ಚೆನ್ನಾಗಿ ಆಹಾರ ತಗೊಳ್ತಾರೋ ಮಗುಗೆ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ. ಹಾಲು ಚೆನ್ನಾಗಿ ಬಂದರೆ ಮಗು ಆರೋಗ್ಯವಾಗಿರುತ್ತೆ. ಅಲ್ಲಿಂದ ನೀವು ಕೇಳುವಂಥ ಪ್ರಶ್ನೆ ಅಂದರೆ, ಈಗ ಹಾಲಿಂದ ಯಾವುದೇ ಡಿಸೀಸ್ ಟ್ರಾನ್ಸ್ಮಿಟ್ ಆಗಲ್ಲ, ಎಕ್ಸೆಪ್ಟ್ ಕಮ್ಯುನಿಕೇಬಲ್ ಸಮ್ ಡಿಸೀಸಸ್ ಇರ್ತವೆ, ಇನ್ಫೆಕ್ಷಸ್ ಡಿಸೀಸಸ್ ಅಂತ ಟ್ರಾನ್ಸ್ಮಿಟ್ ಆಗ್ಬೋದು. ಅದನ್ನು ಬಿಟ್ಟರೆ ಏನಂದರೆ, ಈಗ ಕೋಲ್ಡು, ಕಾಫು, ಫೀವರು ಇದು ವೈರಲ್ ಡಿಸೀಸಸ್ ಯಾರಿಂದ ಯಾರಿಗೆ ಬೇಕಾದರೂ ಟ್ರಾನ್ಸ್ಮಿಟ್ ಆಗ್ಬೋದು. ಅಲ್ಲ, ಯಾಕೆ ನಾನು ಕೇಳಿದೆ ಅಂತಂದರೆ, ಈಗ ಸ್ವಲ್ಪ ಸಂಪ್ರದಾಯಸ್ಥ ಮನೆತನದಲ್ಲಿ ಮಗುವಾಗಿ 1 ವರ್ಷದ ತನಕ ಬಾಣಂತನ ಅಂತ ಮಾಡ್ತಾರೆ. ತಾಯಿಗೆ ಒಂದು ಚೂರು ಕೋಲ್ಡ್ ಆಗೋದಕ್ಕೆ ಬಿಡಲ್ಲ, ಕತ್ತಲೆ ಕೋಣೆನಲ್ಲಿ ಕೂಡ ಹಾಕಿರ್ತಕ್ಕಂಥದ್ದು, ಸ್ಕಾರ್ಫ್ ಕಟ್ತಕ್ಕಂಥದ್ದು, ಆಮೇಲೆ ಅವ್ರು ಕೊಡ್ತಕ್ಕಂಥ ಫುಡ್ಡಲ್ಲೂ ಕೂಡ ಬರೀ ದೇಹಕ್ಕೆ ಟೆಂಪ್ರೇಚರ್ ಬರೋವಂಥ ಫುಡ್ಡನ್ನೇ ಕೊಡ್ತಾರೆ. ಯಾಕೆ ಕಾರಣ ಅಂದರೆ ಮಗು ಕೋಲ್ಡ್ ಆಗಿಬಿಡುತ್ತೆ ಅಂತ. ನೀವು ಹೇಳೋದು ನೋಡಿದ್ರೆ ಮಗುಗೆ ಹಾಲಿನಿಂದ ಕೋಲ್ಡ್ ಟ್ರಾನ್ಸ್ಮಿಟ್ ಆಗೋದೇ ಇಲ್ಲ. ಓಕೆ, ಯಾವ ಥರ ನೀವು ಹೇಳಿದ್ರಲ್ಲ, ಸಾಂಪ್ರದಾಯಿಕವಾಗಿ ಇದೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಅದನ್ನ ಓಕೆ, ಒಂದು ಒಳ್ಳೆ ಹೈಜೀನ್ ಮೇಂಟೈನ್ ಮಾಡೋಕ್ಕೆ ಅಂತ ಹೇಳ್ಬೋದು. ಇದನ್ನು ಬೇರೆ ಇನ್ಫೆಕ್ಷನ್ಸ್ ಟ್ರಾನ್ಸ್ಮಿಟ್ ಆಗದೆ ಇರಲಿ ಅಂತ ಆ ಥರ ಒಂದು ಹಿರಿಯರು ಮಾಡುವಂಥದ್ದು ಇದು. ಬಟ್ ಇದನ್ನು ಸೈಂಟಿಫಿಕಲಿ ಸ್ಪೀಕಿಂಗ್ ಮಗು ಹೈಜೀನ್ ಮೇಂಟೈನ್ ಮಾಡಿದರೆ ಸಾಕು. ಅತಿಯಾಗಿ ನಾವು ತಾಯಿಗೆ ಇದನ್ನು ತಿನ್ನಬೇಡಿ, ಅದನ್ನು ತಿನ್ನಬೇಡಿ, ಆಚೆ ಹೋಗಬೇಡಿ, ಅದೆಲ್ಲ ತಪ್ಪು ಕಲ್ಪನೆ. ಇವಾಗೆಲ್ಲ ಎಷ್ಟು ಜನ ವರ್ಕಿಂಗ್ ಲೇಡೀಸ್ ಇದ್ದಾರೆ, ಹೊರಗಡೆ ಆಫೀಸ್ಗೆ ಹೋಗ್ತಾರೆ, ಬರ್ತಾರೆ, ಮಗುನ ನೋಡ್ಕೊಳ್ತಾರೆ. ಸೊ ದೇರ್ ಇಸ್ ನೋ ವೆರಿ ಅದರಲ್ಲಿ ಅಂಥ ವ್ಯತ್ಯಾಸ ಇಲ್ಲ. ಈ ಸಾಮಾನ್ಯ ಈ ಕೋಲ್ಡ್ ಸೀಸನಲ್ಲಿ ಮಕ್ಕಳುಗಳು ಅಂದರೆ ದೊಡ್ಡವ್ರಿಗೂ ಆಗುತ್ತೆ, ದೇಹ ಹೊಡಿತಕ್ಕಂಥದ್ದು ಅಂತ, ಚರ್ಮದ ಮೇಲೆ ಏನಾದ್ರು ತೊಂದರೆ ಆಗುತ್ತಾ ಅಂತ? ಎಸ್, ಇದು ತುಂಬ ಒಳ್ಳೆ ಪ್ರಶ್ನೆ. ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಈಗ ಏನಾಗುತ್ತೆ, ಚರ್ಮ ಸಾಫ್ಟ್ ಆಗಿರುತ್ತೆ. ಹೌದು, ಸಾಫ್ಟ್ ಆಗಿರೋ ಚರ್ಮ ಏನಾಗುತ್ತೆ, ಡ್ರೈ ಆಗುತ್ತೆ. ಅತಿಯಾದ ಚಳಿಗೆ ಎಕ್ಸ್ಪೋಸ್ ಆದಾಗ ಡ್ರೈ ಆಗುತ್ತೆ. ಡ್ರೈ ಆದಾಗ ಏನಾಗುತ್ತೆ, ನೀವು ನೋಡ್ಬೋದು, ಕ್ರ್ಯಾಕ್ ಆಗುತ್ತೆ, ವೈಟ್ ಆಗ್ಬೋದು, ಈ ಥರ ಎಲ್ಲ. ಸ್ವಲ್ಪ ಹಿಂಗೆ ತೋರಿಸ್ಕೊಂಡ್ರೆ ಅಲ್ಲಿ ಮಾರ್ಕ್ ಬೀಳುತ್ತೆ, ಮಾರ್ಕ್ ಆಗ್ಬೋದು. ಇವನ್ ಏನಾಗುತ್ತೆ, ಇರಿಟೇಷನ್ ಗಾಯಗಳು ಆಗ್ಬೋದು.
ಹೌದು, ಮಗುವಿನ ಚರ್ಮ ತುಂಬಾ ಸೂಕ್ಷ್ಮವಾಗಿರುತ್ತೆ. ನೀವು ನೋಡಿರ್ಬೋದು, ಸ್ವಲ್ಪ ಇದು ಆದ್ರೂ ಒಂಥರ ಕೆಂಪಗಾಗಿ ಒಂಥರ ಗುಳ್ಳೆಗಳ ತರ ಬರ್ಬೋದು, ಒಂಥರ ಗಟ್ಟಿ ಆಗ್ಬೋದು, ಅಲರ್ಜಿ ತರ ಕಾಣಿಸ್ಕೋಬಹುದು. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಯಾವ ಥರ ಅಂದರೆ ನೀವು ಒಳ್ಳೆ ಈಗ ತುಂಬ, ಯಾಕಂದರೆ ಮುಂಚೆ ಥರ ಇಲ್ಲ, ಈಗ ಒಳ್ಳೆ ಮಾಯಿಶ್ಚರೈಸರ್ ಸೋಪ್ಸ್ ಇದ್ದಾವೆ, ಒಳ್ಳೆ ಮಾಯಿಶ್ಚರೈಸರ್ಸ್ ಇದ್ದಾವೆ. ಏನಾದ್ರು ಒಳ್ಳೆ ಮಾಯಿಶ್ಚರೈಸರ್ ಸೋಪ್ ಯೂಸ್ ಮಾಡಲಿ, ಅಲ್ಲಿಂದ ಸ್ನಾನ ಮಾಡಿಸಿದ ತಕ್ಷಣ ಒಳ್ಳೆ ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಲಿ. ಅಪ್ಲೈ ಮಾಡಿಬಿಟ್ಟು ಮಗುನ ಚೆನ್ನಾಗಿ ವಾರ್ಮ್ ಇದರಲ್ಲಿ ರ್ಯಾಪ್ ಮಾಡಿ ಇಟ್ಕೋಬೇಕು. ಕೆಲವರು ಅನಿಸಿಕೆ ಅಂದರೆ ಇದಕ್ಕೆ ವಿರುದ್ಧವಾಗಿ ಕೆಲವರು ಯೋಚನೆ ಮಾಡ್ತಾರೆ, ಮಕ್ಕಳುಗಳಿಗೆ ಚಿಕ್ಕ ವಯಸ್ಸಿಂದನೇ ಈ ಆರ್ಟಿಫಿಷಿಯಲ್ ಕಾಸ್ಮೆಟಿಕ್ಸ್ ಅದು ಇದು ಯೂಸ್ ಮಾಡಬಾರ್ದು ಅಂತ ಸೋಪನ್ನು ಕೂಡ ಬಳಸಲ್ಲ ಅವರು. ಕೆಲವರು ಕಡಲೆ ಹಿಟ್ಟಿನಲ್ಲಿ ಮಗುನ ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ, ಮಾಯಿಶ್ಚರೈಸರ್ ಕೂಡ ಹಾಕಲ್ಲ. ಸೊ ನಿಮ್ಮ ಸಜೆಷನ್ ಏನು ಹಾಗಾದರೆ? ಮಾಯಿಶ್ಚರೈಸರ್ ಬಳಸ್ತಕ್ಕಂಥದ್ದು ಒಳ್ಳೇದು ಅಂತೀರಾ? ಮಾಯಿಶ್ಚರೈಸರ್ ಬಳಸ್ತಕ್ಕ ತುಂಬ ಒಳ್ಳೆಯದು. ಯಾಕಂದರೆ ಮುಂಚೆ ಥರ ಈಗೇನಂದರೆ ಮಾಯಿಶ್ಚರೈಸರ್ ಎಲ್ರಿಗೂ ಒಂದೇ ಥರ ಮಾಯಿಶ್ಚರೈಸರ್ಸ್ ಇಲ್ಲ, ಮಕ್ಕಳಿಗಂತಾನೆ ಬೇರೆ ಥರ ಮಾಯಿಶ್ಚರೈಸರ್ಸ್ ಇದೆ. ಅದರಲ್ಲಿ ಕೆಮಿಕಲ್ ಲೆವೆಲ್ಸ್ ಕಡಿಮೆ ಇರುತ್ತೆ. ಮಗುವಿನ ಚರ್ಮಕ್ಕೆ ಯಾವ ಥರ ಬೇಕೋ ಅದೇ ಥರನ ಯೂಸ್ ಮಾಡಿಬಿಟ್ಟು ಮಾಡಿರ್ತಾರೆ. ಅದರಿಂದ ಖಂಡಿತ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ. ಓಕೆ, ಸೊ ಯೂಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ನೀವು ಅವಾಗ ಇನ್ನೊಂದು ವಿಚಾರ ಹೇಳಿದ್ರಿ, ಈ ಶೀತ ವಾತಾವರಣದಲ್ಲಿ ಮಕ್ಕಳು ಪದೇ ಪದೇ ಯೂರಿನ್ ಮಾಡ್ಕೊಳ್ತವೆ ಅಂತಂದ್ಬಿಟ್ಟು. ಅದಕ್ಕೆ ಕೆಲವರೆಲ್ಲ ಏನು ಮಾಡ್ತಾರೆ, ಈಗ ಹಾಸಿಗೆ ಮೇಲೆ ಮಾಡ್ತವೆ ಹಾಗೆ ಹೇಗೆ ಅಂತಂದ್ಬಿಟ್ಟು ಮಕ್ಕಳುಗಳನ್ನ 24 hours ನ್ಯಾಪ್ಕಿನ್ ಎಲ್ಲ ಇಟ್ಟಿರ್ತಾರೆ. ಈ 24 hours ನ್ಯಾಪ್ಕಿನ್ ಎಲ್ಲ ಇಡ್ತಕ್ಕಂಥದ್ದು ಕೂಡ ಒಂದು ಆರೋಗ್ಯವಂತ ಬೆಳವಣಿಗೆನ ಅಲ್ವಾ ಮಕ್ಕಳುಗಳಿಗೆ? ಅದನ್ನೇ ನೋಡಿ, ಈಗ 24 hours ನ್ಯಾಪ್ಕಿನ್ ಅಲ್ಲಿ ಇಡ್ತಾರಲ್ವಾ, ಪದೇ ಪದೇ ನ್ಯಾಪ್ಕಿನ್ ಚೇಂಜ್ ಮಾಡಿದ್ರೆ ತೊಂದರೆ ಇಲ್ಲ. ಒಂದೇ ನ್ಯಾಪ್ಕಿನ್ ಮೇಲೆ ಬಿಟ್ಟಾಗ ಏನಾಗುತ್ತೆ, ಯೂರಿನ್ ಪಾಸ್ ಆಗ್ತಾ ಇರುತ್ತೆ, ಅಲ್ಲೇ ವೆಟ್ ಆಗ್ತಾ ಇರುತ್ತೆ, ಹಸಿ ಆಗ್ತಾ ಇರುತ್ತೆ. ಹಸಿ ಆದಾಗ ಏನಾಗುತ್ತೆ, ಆ ಪಾರ್ಟ್ ಪರ್ಟಿಕ್ಯುಲರ್ ಆಗಿ ಸೋಕ್ದಾಗ ಏನಾಗುತ್ತೆ, ಚರ್ಮ ಒಂಥರ ರಿಂಕಲ್ಸ್ ಬಂದಂಗೆ ಆಗುತ್ತೆ, ಕುಗ್ದಾಗ ಆಗುತ್ತೆ. ಆಮೇಲೆ ಏನಾಗುತ್ತೆ, ಕೆಂಪುಗಾಗ್ತಾ, ಈ ಕನ್ನಡದಲ್ಲಿ ಶೆಲ್ತ್ಕೊಳ್ಳುತ್ತೆ ಅಂತಿರಲ್ಲ ಅದು ಆ ಥರ. ಆಮೇಲೆ ಅದೇನಾಗುತ್ತೆ, ಆ ಭಾಗ ಕೆಂಪುಗಾಗ್ತಾ ಹೋಗುತ್ತೆ, ಆಮೇಲೆ ಕೊರತರ ಆಗುತ್ತೆ. ಆಮೇಲೆ ಮಗು ಅದರಿಂದಾನೇ ತುಂಬಾ ಗಾಯದ ಥರ ಆಗುತ್ತೆ. ಇದರಿಂದ ಮಗು ತುಂಬಾ ಅಳಕ್ ಶುರು ಮಾಡುತ್ತೆ, ಹಠ ಮಾಡುತ್ತೆ. ಅದರಿಂದ ಪೇರೆಂಟ್ಸ್ ತುಂಬಾ ಟೆನ್ಷನ್ ತಗೊಳ್ತಾರೆ. ಇದನ್ನ ನೀವು ನೀಟಾಗಿ ಮೇಂಟೈನ್ ಮಾಡಿಬಿಟ್ರೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಓಕೆ, ಅಂದರೆ ನಿಮ್ಮ ಇದರ ಪ್ರಕಾರ ಈಗ ಸಾಮಾನ್ಯ ನ್ಯಾಪ್ಕಿನ್ಗಳನ್ನ ಏನು ಒಂದು 8 hours ಯೂಸ್ ಮಾಡ್ಬೋದು ಅಂತ ಹೇಳ್ತೀರಾ? ಹೇಗೆ? 8 hours ಅಂತಲ್ಲ, ಒದ್ದೆ ಆದಾಗ ಚೇಂಜ್ ಮಾಡೋದು ಒಳ್ಳೇದು ಅಂತಕ್ಕಂಥದ್ದು. ಅದೇ ಮನೆಯಲ್ಲಿ ಇರ್ಬೇಕಾದ್ರೆ ಮಗುವಿಗೆ ನ್ಯಾಪ್ಕಿನ್ ಹಾಕದೇ ಇರೋದೇ ಒಳ್ಳೇದು. ಓಕೆ, ಯಾಕಂದ್ರೆ ಶೀತಕಾಲದಲ್ಲಿ ಯೂರಿನ್ ಪಾಸ್ ಮಾಡ್ತಕ್ಕಂಥದ್ದು ಜಾಸ್ತಿ ಮಕ್ಕಳು ಸಾಮಾನ್ಯವಾಗಿ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾರೆ. ಸಾಮಾನ್ಯ ಒಂದು ಮಗು ಒಂದು 10 ರಿಂದ 15 ಸಾರಿ ಯೂರಿನ್ ಪಾಸ್ ಮಾಡುತ್ತೆ ಒಂದು ದಿವಸದಲ್ಲಿ. ಸೊ ಏನಂದ್ರೆ ಮಗು ಯೂರಿನ್ ಪಾಸ್ ಮಾಡಿದಾಗ ಅದನ್ನ ಆ ಪಾರ್ಟ್ನ ಕ್ಲೀನ್ ಆಗಿ ಡ್ರೈ ಮಾಡಿಬಿಟ್ಟು ಹಾಗೆ ಬಿಡೋದು ಒಳ್ಳೇದು. ಮನೆಯಲ್ಲಿ ಇರ್ಬೇಕಾದ್ರೆ ನ್ಯಾಪ್ಕಿನ್ ಹಾಕೋ ಅಗತ್ಯ ಇಲ್ಲ. ಓಕೆ, ಮಕ್ಕಳ ವಿಚಾರದಲ್ಲಿ ನಾವು ಸಾಕಷ್ಟು ವಿಚಾರಗಳು ನಮಗೆ ಗೊತ್ತೇ ಇರೋದಿಲ್ಲ, ಎಲ್ಲ ನಮ್ಮ ಮೂಢನಂಬಿಕೆಗಳೇ. ಮಗುಗೆ ಹೀಗೆ ಮಾಡಿದ್ರೆ ಹಾಗಾಗುತ್ತೆ, ಹಾಗೆ ಮಾಡಿದ್ರೆ ಹೀಗಾಗುತ್ತೆ. ಒಬ್ಬ ಎಕ್ಸ್ಪರ್ಟ್ ಜೊತೆ ಕೂತ್ಕೊಂಡು ನಾವು ಮಾತಾಡಿದಾಗಲೇ ಗೊತ್ತಾಗ್ತಕ್ಕಂಥದ್ದು ನಿಜಾಂಶ ಏನು ಅಂತಂದ್ಬಿಟ್ಟು. ಯಾಕೆಂದರೆ ಮಗುವಿಗೆ ತಾಯಿಯ ಹಾಲಿನಿಂದ ಕೋಲ್ಡ್ ಅಥವಾ ಕಾಫ್ ಅಂತಕ್ಕಂಥದ್ದು, ಕೆಮ್ಮು ಮತ್ತು ಶೀತ ಅಂತಕ್ಕಂಥದ್ದು ಟ್ರಾನ್ಸ್ಮಿಟ್ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟೋ ಜನಗಳಿಗೆ ಇದು ಗೊತ್ತೇ ಇರ್ತಕ್ಕಂಥದ್ದಲ್ಲ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆನ ಮುಂದುವರ್ಸೋಣ ಮತ್ತೊಂದು ಪುಟ್ಟ ಬ್ರೇಕ್ ನಂತರ.